ಯಾರು ಈಗ ಕಾರ್ ಓಡಿಸೋರು ಎಷ್ಟು IT ಕಂಪ್ನಿ ಅವ್ರೇನ್ ಮಾಡ್ತಾರೆ, ತಿಂದಿದ ತಕ್ಷಣ ಕುತ್ಕೊಂಡೆ ಕೆಲಸ ಮಾಡೋದು. ಎಲ್ಲರೂ ಯೂಸ್ ಆಗ್ತಿದ್ಯಾ? ಅದು ಯೂಸ್ ಆಗ್ತಿರೋ. ಸೊ ಅದೇನಾಗ್ತಿರುತ್ತೆ, ಫ್ಯಾಟ್ ಆಗಿ ಕನ್ವರ್ಟ್ ಆಗಕ್ಕೆ ಸ್ಟಾರ್ಟ್ ಆಗ್ತಿರುತ್ತೆ. ಈ ತರ ಆಗ್ತಾ ಆಗ್ತಾ ನಮ್ಮ ಬಾಡಿನಲ್ಲಿ ಎಲ್ಲೂ ನಾವು ಅದನ್ನ ಯುಟಿಲೈಸ್ ಮಾಡ್ಕೊಂಡೆ ನಮ್ಗೆಲ್ಲ ಹೆಲ್ತ್ ಇಶ್ಯೂಸ್ಗಳು ಬರ್ತಿದ್ದು. ಮೈಗ್ರೈನ್, ಥೈರಾಯ್ಡ್, PCOD ಪ್ರಾಬ್ಲಮ್ಸ್, ಹಾರ್ಮೋನ್ ಇನ್ಬ್ಯಾಲೆನ್ಸಿಂಗ್, ಎಷ್ಟೊಂದು ಜನಕ್ಕೆ ಸ್ಟ್ರೆಸ್ ತುಂಬಾ ಬ್ಯಾಲೆನ್ಸ್ ಮಾಡೋದು. ಈಗಲೂ ಸೇಮ್ ವರ್ಕ್ ಮಾಡ್ತಿದ್ದೀನಿ, ಬಟ್ ಊಟ ಚೇಂಜ್ ಮಾಡಿದ್ದೀನಿ. ಮಾಡೋ ಕೆಲಸನ ಎಂಜಾಯ್ ಮಾಡ್ಕೊಂಡು ಮಾಡ್ತಿದ್ದೀನಿ. ಸೊ ಹೇಗೆ ಈಗ ಕೊಡ್ತಿರೋದು ಲೋ ಗ್ಲೈಸೆಮಿಕ್ ಇಂಡೆಕ್ಸ್, ಎಲ್ಲೂ ಶುಗರ್ ಸ್ಪೈಕು ಮಾಡ್ತಾ ಇಲ್ಲ, ಲೋನು ಮಾಡ್ತಾ ಇಲ್ಲ. ಹಾಗಾಗಿ ಶೇಕ್, ಒನ್ ಟೈಮ್ ಶೇಕ್ ತುಂಬಾ ಇಂಪಾರ್ಟೆಂಟ್. ನ್ಯೂಟ್ರಿಷನ್ ಯಾಕೆ ಇಂಪಾರ್ಟೆಂಟ್ ಅಂದ್ರೆ, ನ್ಯೂಟ್ರಿಷನ್ ಒಂದು ಊಟ, ಮೆಡಿಸನ್ ಅಲ್ಲ. ಸೊ ಇದು ತಗೊಂಡಿದ ತಕ್ಷಣ ನಾನು ಸಾವೇ ಇಲ್ಲ ನನಗೆ ಆ ತರ ಅಲ್ಲ. ಒಂದು ದಿನಕ್ಕೆ ಪ್ರತಿದಿನ ನಮ್ಗೆಲ್ರಿಗೂ ನ್ಯೂಟ್ರಿಷನ್ಸ್, ಮೈಕ್ರೋ ನ್ಯೂಟ್ರಿಷನ್ ಬೇಕೇ ಬೇಕು. ಅದೆಲ್ಲ ಸಿಗ್ತಾ ಇದೆ ನಮ್ಗೆ. ಒಂದ್ 5 ತರ ಕಲ್ಲರ್ ಹಣ್ಣುಗಳು, 5 ತರ ಪಲ್ಯಗಳು, ಮೊಳಕೆ ಕಟ್ಟಿರೋ ಕಾಳುಗಳಲ್ಲಿ. ಬಟ್ ಇದನ್ನ ಪ್ರತಿದಿನ ನಾವು ಫಾಲೋ ಮಾಡ್ತಿರ್ಲಿಲ್ಲ. ಎಲ್ಲೂ 80% ಅಷ್ಟು ನಾರಿನಾಂಶ ಇರುವಂತ ಊಟನ ನಾವ್ ಯಾರು ಕೊಡ್ತಿರ್ಲಿಲ್ಲ. ಸಪೋಸ್ ಅದನ್ನ ಫಾಲೋ ಮಾಡ್ತೀನಿ ಅಂತಾನೆ ತುಂಬಾ ಜನ ಇದಾರೆ ಸಕ್ಸಸ್ ಆಗಿರೋರು, ಇನ್ಕಮ್ ನ ಮಾಡಿರೋರು. ಅದಕ್ಕೆ ಅವರು ಒನ್ ಟೈಮ್ ಬ್ರೇಕ್ಫಾಸ್ಟ್ ಗೆ 1500 3000 rupees ಅಷ್ಟು ಖರ್ಚು ಮಾಡ್ತಾರೆ. ಸ್ಟೀಮ್ ಮಾಡಿ ತಗೋತಾರೆ. ಏನಕ್ಕೆ? ಆ ತರಕಾರಿ ಸ್ಟೀಮ್ ಮಾಡ್ಬಿಟ್ಟು ಏನಕ್ಕೆ ತಗೋತಾರೆ? ಅವ್ರಿಗೆ ಗೊತ್ತು ಅದರಲ್ಲಿ ಮೈಕ್ರೋ ನ್ಯೂಟ್ರಿಷನ್ ಸಿಗುತ್ತೆ ಅಂತ. ಬಟ್ ಎಲ್ಲೂ ತಗೋತಾರ? ಗಾರೆ ಕೆಲಸ ಮಾಡೋರು ಗೊತ್ತಿರುತ್ತಾ? ಕಾರ್ ಓಡಿಸೋನು ಗೊತ್ತಿರುತ್ತಾ? ವಾಚ್ಮೆನ್ ಕೆಲಸ ಮಾಡೋರು ಗೊತ್ತಿರುತ್ತಾ? ನಾವಪ್ಪ ವಾಚ್ಮೆನ್ ಕೆಲಸ ಮಾಡ್ತೀವಿ, ಹೆಂಗ್ ಗೊತ್ತಾಗುತ್ತೆ ನಮ್ಗೆ ಅದೆಲ್ಲ? ನನ್ಗೆ ಅದೆಲ್ಲ ನಾಲೆಜ್ ಸಿಕ್ಕಿದೆ ನ್ಯೂಟ್ರಿಷನ್ ಕ್ಲಬ್ ಅಲ್ಲಿ. ಅದಕ್ಕೆ ನಾನು ಶೇಕ್ ಅಷ್ಟು ಪ್ರಿಯಾರಿಟಿ ಕೊಡ್ತೀನಿ. ಶೇಕ್ಗೆ 6900 ರೂಪಾಯಿ, ಅದೇನು ಇಲ್ಲ. 6900 ರೂಪಾಯಿ ನಾನು ಕಟ್ಟಿದ್ದ ದುಡ್ಡಲ್ಲಿ ನನ್ನೇ ಒಂದಿನ ರೆಸಾರ್ಟ್ ಕರ್ಕೊಂಡು ಹೋಗ್ತಿದ್ರು. ಎಷ್ಟಪ್ಪ ಕಟ್ಟಿದೆ ನಾನು? 4000 ರೂಪಾಯಿ ಕಟ್ಟಿದೆ. 2000 ಬೇಕಾ ಒಂದ್ ಡೇ ಔಟ್ಗೆ ನಮ್ಗೆ? ಮತ್ತೆ ಅದನ್ನ ಅವರೇ ಕೊಡ್ತಾವ್ರೆ. ನಾನು 4000 ಕೊಟ್ಟು ನಾನು ಹೆಲ್ತ್ ಚೆನ್ನಾಗಿ ನೋಡ್ಕೋತಾ ಇದ್ದೀನಿ, ಇನ್ನೇನಿಲ್ಲ. ಅದರಲ್ಲೂ ಬ್ಯಾಲೆನ್ಸ್ ನ್ಯೂಟ್ರಿಷನ್ ಕೊಡ್ತಾ ಇದ್ದೀನಿ ನಾನು. ನನ್ನ ತಲೆ ಕೂದಲಿಂದ ಕಾಲು ಇದ್ರವರೆಗೂ ಬೇಕಾಗಿರುವಂತಹ ಪ್ರತಿಯೊಂದು ನ್ಯೂಟ್ರಿಷನ್ಸ್ ನನಗೆ ಶೇಕಲ್ಲಿ ಸಿಕ್ತಿರೋದಕ್ಕೆ ನಾನು ಅಷ್ಟು ಪ್ರಿಯಾರಿಟಿ ಕೊಟ್ಟಿದ್ದು. ತುಂಬಾನೇ ಜಾಯಿಂಟ್ ಪೈನ್ಸ್ ಬರ್ತಿತ್ತು. ಬೆಳಗ್ಗೆ ಎತ್ತಿ ಕಾಲು ಸ್ಟ್ರೈಟ್ ಮಾಡಕ್ ಆಗ್ತಿರ್ಲಿಲ್ಲ. 2 ಕಾಲು ಲಿಗಮೆಂಟರಿ ಆಪರೇಷನ್ ಆಗಿದೆ. ಒಂದ್ ಮೆಟ್ಲು ಇಳಿದ್ರೆ ಟಕ್ ಟಕ್ ಅಂತ ಮಂಡಿ ಜರ್ಗೋದು ನನಗೆ. ಈ ತರ ಎಲ್ಲ ಸಫರ್ ಪಡ್ತೀನಿ ತುಂಬಾ. ಬಟ್ ಹೇಳ್ಕೊಳಕ್ ಆಗ್ತಿಲ್ಲ. ಡ್ಯಾನ್ಸ್ ಫೀಲ್ಡ್ ಹೆಂಗಿದ್ರು ನೀಕ್ಯಾಪ್ ಹಾಕೋಬೇಕು, ಕೆಲಸ ಮಾಡ್ಬೇಕು, ಇಲ್ಲಾಂದ್ರೆ ಸಂಬಳ ಬರೋಲ್ಲ. ಚೂಸ್ ಮಾಡ್ಬಿಟ್ಟಿದ್ದೀನಿ ಕೆಲಸನ. ಇಷ್ಟೆಲ್ಲ ನಾವು ತಿಂತಾ ಇದ್ವಿ, ಇಷ್ಟೆಲ್ಲ ಪ್ರಾಬ್ಲಮ್ ಆಗ್ತಿತ್ತು. ಶೇಕ್ಗೆ ಯಾಕೆ ಅಷ್ಟು ಲವ್ ಮಾಡ್ತೀನಿ, ಶೇಕ್ಗೆ ಯಾಕೆ ಅಷ್ಟು ಇಷ್ಟಪಡ್ತೀನಿ, ಅಷ್ಟು ಪ್ರಿಯಾರಿಟಿ ಕೊಡ್ತೀನಿ ಅಂದ್ರೆ ಅಷ್ಟು ಕೊಟ್ಟಿದೆ ನನಗೆ ಅದು ಆರೋಗ್ಯದಲ್ಲಿ. ಲೋ ಗ್ಲೈಸೆಮಿಕ್ ಇಂಡೆಕ್ಸ್ ಕೊಡ್ತಿರೋದ್ರಿಂದ ಎಲ್ಲೂ ಬ್ಯಾಡ್ ಫ್ಯಾಟ್ ನಾನು ಕೊಡ್ತಾ ಇಲ್ಲ ಬಾಡಿಗೆ. ಅದಕ್ಕೆ ಮೆಂಟಲ್ ಸ್ಟ್ರೆಸ್ ತುಂಬಾ ಚೆನ್ನಾಗಿದೆ. ನನ್ನ ಬ್ರೈನ್ ಆಗಿದೆ 75% ಆಫ್ ಫ್ಯಾಟ್ ಇಂದ. ಈಗ ಅದು ಬೇಡದಿರೋಂತ ಊಟನ ಕೊಟ್ರೆ ಅದೇ ರಿಯಾಕ್ಟ್ ಮಾಡುತ್ತೆ. ಇಮಿಡಿಯೇಟ್ಲಿ ಟ್ರಿಗರ್ ಆಗ್ತೀವಿ, ಇಮಿಡಿಯೇಟ್ಲಿ ಕೋಪ ಮಾಡ್ಕೋತೀವಿ. ನೈಟ್ ಹೊತ್ತು ಮಲಗಬೇಕಾಗಿರೋ ಬೆಳಗ್ಗೆ ಮಲಗ ಸ್ಟಾರ್ಟ್ ಮಾಡ್ತಾ ಇದೆ. ಏನಕ್ಕಿದೆಲ್ಲ ಬೇಡದಿರೋಂತ ಊಟನ ಬಾಡಿ ಕೊಡ್ತಾ ಇದಕ್ಕೆ. ಬೇಕಾಗಿರೋದು ಕೊಟ್ಟಿರೋದಕ್ಕೆ ಕರೆಕ್ಟಾಗಿ 4:30 ಎದೊಳ್ತೀವಿ, ನೈಟ್ 9 ಗಂಟೆಗೆಲ್ಲ ಮಲ್ಕೋತಾ ಇದೀನಿ. ಇದು ಹೆಲ್ತಿ ಲೈಫ್ ಸ್ಟೈಲ್ ಅಲ್ವಾ? ಇದೆಲ್ಲ ಕೊಟ್ಟಿದ್ದು ನ್ಯೂಟ್ರಿಷನ್ ಶೇಕ್, ನ್ಯೂಟ್ರಿಷನ್ ಕ್ಲಬ್, ಟ್ರೈನಿಂಗ್, ನಮ್ ಕೋಚ್. ಈ ಗೈಡೆನ್ಸ್ ಇಲ್ಲ ಅಂದ್ರೆ ಸಿಕ್ಕಾಡೆ ಪ್ರಾಬ್ಲಮ್ ಬಿಡುತ್ತೆ. ಹೇಗಂದ್ರೆ ಹಾಗೆ ತಗೊಳಕ್ ಸ್ಟಾರ್ಟ್ ಮಾಡ್ಬಿಡ್ತೀವಿ. ಸಪೋಸ್ ಹೊರಗಡೆ ಯಾರೋ ಕೊಡ್ತಾರೆ, ಏನೋ